ಹಲೋ ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾನು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಬಿಡಿಸ್ತೇನೆ. ಕಳೆದ ತರಗತಿಯಲ್ಲಿ 2 ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾನು ತಗೊಳ್ತಾ ಇರೋದು ಏನಪ್ಪ ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಯಾಕೆ ಅನ್ನೋ ಉದ್ದೇಶ ಏನಪ್ಪ ಅಂದರೆ ನಮಗೆ ಇವಾಗ ಮುಂಬರ್ತಕ್ಕಂಥ TET ಎಕ್ಸಾಮ್ಸ್ಗೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡವರಿಗೆ ಇದು ಹೆಲ್ಪ್ ಆಗ್ಬೋದು. ಗ್ರಾಮರ್ನಲ್ಲಿ ಕೊಡ್ತಕ್ಕಂಥ ವಿಷಯ ಆಗಿದೆ. ಹಾಗಾದರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ನಾನು ತಗೊಂಡಿರೋದು ಇವತ್ತು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ. ಇಲ್ಲಿ ಪ್ಯಾಸಿವ್ ವಾಯ್ಸ್ ಅನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ನೋಡಿ, ಐ ವಾಸ್ ಪ್ಲೇಯಿಂಗ್ ದ ಪಿಯಾನೋ ಅಂತೇಳಿ ಒಂದು ಎಕ್ಸಾಂಪಲ್ ಅನ್ನ ಫಸ್ಟ್ ತಗೊಂಡಿದ್ದೀನಿ. ಇಲ್ಲಿ ಏನೇನಿದೆ ಅಂತೇಳಿ ಫಸ್ಟ್ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಸಬ್ಜೆಕ್ಟ್ ಇದೆ, ದೆನ್ ವರ್ಬ್, ಇದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಇದೇನಿದೆ ಮೇನ್ ವರ್ಬ್ ಪ್ಲಸ್ ING ಅಲ್ವಾ. ನೆಕ್ಸ್ಟ್ ಇಲ್ಲೇನಿದೆ ಅಂದ್ರೆ ಇದು ಆಬ್ಜೆಕ್ಟ್. ಹಾಗಾದ್ರೆ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ದ ಪಿಯಾನೋ ಅಲ್ವಾ. ನಾವೀಗ ಅದನ್ನ ಸಬ್ಜೆಕ್ಟ್ ಪ್ಲೇಸಿಗೆ ಕನ್ವರ್ಟ್ ಮಾಡೋಣ. ದ ಪಿಯಾನೋ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಇಲ್ಲಿ ಬೀಯಿಂಗ್ ಅನ್ನ ಯೂಸ್ ಮಾಡಬೇಕು. ಅದಕ್ಕೂ ಮೊದಲಾಗಿ ದ ಪಿಯಾನೋ ಇದು ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್ ಅನ್ನ ಯೂಸ್ ಮಾಡಬೇಕು. ವಾಸ್ ಬೀಯಿಂಗ್. ಇಲ್ಲಿ ಪ್ಲೇಯಿಂಗ್ ಇದೆಲ್ಲ, ಇದನ್ನ ಥರ್ಡ್ ರೂಪಕ್ಕೆ ಹೋಗ್ಬೇಕು. ಪ್ಲೇಡ್ ಆಗುತ್ತೆ. ಬೀಯಿಂಗ್ ಪ್ಲೇಡ್ ಬೈ ಯಾರಿಂದ, ಬೈ ಮೀ ಅಲ್ವಾ. ಇದು ಪ್ಯಾಸಿವ್ ಫಾರ್ಮಿಗೆ ಕನ್ವರ್ಟ್ ಆಯಿತು. ಹಾಗೇನೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಶಿ ವಾಸ್ ವಾಚಿಂಗ್ ಅ ಮೂವಿ ಅಟ್ ಶಂಕರ್ ಥಿಯೇಟರ್ ಅಂತ ಹೇಳಿದೆ. ಇಲ್ಲಿ ನಾವು ಯಾವುದನ್ನ ಆಬ್ಜೆಕ್ಟ್ ಆಗಿ ತಗೋಬೇಕು. ಶಿ ಇಸ್ ದ ಸಬ್ಜೆಕ್ಟ್ ಅಂಡ್ ವರ್ಬ್, ದೆನ್ ಮೂವಿ ಏನಿದೆಲ್ಲ ದಿಸ್ ಇಸ್ ಆಬ್ಜೆಕ್ಟ್ ಅಲ್ವಾ. ಇದು ಪ್ರೇಸ್. ನೋಡೋಣ ಹಾಗಾದ್ರೆ ಇವಾಗ ಫಸ್ಟ್ ಆ ಮೂವಿ ವಾಸ್ ಸಿಂಗ್ಯುಲರ್ ಇದೆ ಅಲ್ವಾ, ಹಾಗಾಗಿ ವಾಸ್ ಅನ್ನ ತಗೊಳ್ತಾ ಇದೀವಿ. ವಾಸ್ ಬೀಯಿಂಗ್ ಆಸ್ ಇಟ್ ಈಸ್. ನೀವು ಕಂಟಿನ್ಯೂಸ್ ಟೆನ್ಸ್ ಬಂತು ಅಂತಂದ್ರೆ ಬೀಯಿಂಗ್ ಅನ್ನ ಹಚ್ಬಿಡ್ಬೇಕು. ಇಲ್ಲಿ ವಾಚ್ ಇದೆ ಅಲ್ವಾ, ಇದು ಥರ್ಡ್ ರೂಪ ಏನಾಗುತ್ತೆ ವಾಚ್ಡ್ at ಶಂಕರ್ ಥಿಯೇಟರ್. ಯಾರಿಂದ, ಯಾರು ನೋಡಿದ್ರು ಮೂವಿನ, ಬೈ ಹರ್ ಅಲ್ವಾ. ಶಿ ಚೇಂಜಸ್ ಟು ಹರ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಹಿ ವಾಸ್ ಟೀಚಿಂಗ್ ಇಂಗ್ಲಿಷ್ ಟು ದ ಸ್ಟೂಡೆಂಟ್ಸ್. ಇಲ್ಲಿ 2 ಆಬ್ಜೆಕ್ಟ್ ಇರೋದನ್ನ ನಾವು ನೋಡ್ತಾ ಇದೀವಿ, ಇಂಗ್ಲಿಷ್ ಮತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನಾವು ತಗೋಬೇಕಾಗಿರೋದು ಇಂಗ್ಲಿಷ್ ಅನ್ನ ನಾವು ಆಬ್ಜೆಕ್ಟ್ ಆಗಿ ತಗೊಳ್ಳೋಣ. ಹಿ ಇಸ್ ದ ಸಬ್ಜೆಕ್ಟ್, ವಾಸ್ ಅಂಡ್ ಟೀಚಿಂಗ್ ಇಸ್ ಆಲ್ಸೋ ವರ್ಬ್ ಇದೆ. ಇಲ್ಲಿ ನೋಡೋಣ ಹಾಗಾದ್ರೆ ಫಸ್ಟ್ ಇಂಗ್ಲಿಷ್, ಇಟ್ ಈಸ್ ಎ ಸಿಂಗ್ಯುಲರ್ ನೌನ್ ಅಲ್ವಾ, ಹಾಗಾಗಿ ಇಂಗ್ಲಿಷ್ ವಾಸ್ ಬೀಯಿಂಗ್. ಟೀಚು ಥರ್ಡ್ ರೂಪ ಏನಾಗುತ್ತೆ ಟೀಚ್, ಟಾಟ್ ಅಲ್ವಾ. ಬೀಯಿಂಗ್ ಟಾಟ್ ಟು ದ ಸ್ಟೂಡೆಂಟ್ಸ್. ಈ ಆಬ್ಜೆಕ್ಟ್ ಅನ್ನ ತಗೋಣ. ಟಾಟ್ ಟು ದ ಸ್ಟೂಡೆಂಟ್ಸ್ ಬೈ ಹಿಮ್. ನೋಡಿ, ಇಂಗ್ಲಿಷ್ ವಾಸ್ ಬೀಯಿಂಗ್ ಟಾಟ್ ಟು ದ ಸ್ಟೂಡೆಂಟ್ಸ್ ಬೈ ಹಿಮ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಹಾಗಿದ್ರೆ ಪ್ಲೂರಲ್ ನಲ್ಲಿ ಯಾವ ರೀತಿ ಬರುತ್ತೆ ಅಂತೇಳಿ. ದೇ ವರ್ ರಿಪೇರಿಂಗ್ ಅ ಬೈಸಿಕಲ್ ಅಂತ ಹೇಳಿದೆ. ಇಲ್ಲಿ ದೇ ಇಸ್ ಸಬ್ಜೆಕ್ಟ್, ವರ್ಕ್ ರಿಪೇರಿಂಗ್ ಇಸ್ ವರ್ಕ್, ಅಂಡ್ ಬೈಸಿಕಲ್ ಏನಿದೆ ಇಟ್ ಇಸ್ ಅನ್ ಆಬ್ಜೆಕ್ಟ್. ಹಾಗಾದ್ರೆ ಆಬ್ಜೆಕ್ಟ್ ಅನ್ನ ಈಗ ನಾವು ಆಸ್ ಇಟ್ ಈಸ್ ಸಬ್ಜೆಕ್ಟ್ ಪ್ಲೇಸ್ ತರೋಣ. ಆ ಬೈಸಿಕಲ್ ಇದು ಸಿಂಗ್ಯುಲರ್ ನೌನ್ ಅಥವಾ ಪ್ಲೂರಲ್ ನೌನ್? ಎಸ್, ಇಟ್ ಈಸ್ ಎ ಸಿಂಗ್ಯುಲರ್ ನೌನ್. ಹಾಗಾಗಿ ನಾವು ವರ್ ಅನ್ನ ತಗೊಳ್ಳೋಕೆ ಬರಲ್ಲ. ಏನ್ ತಗೊಳ್ತೀವಿ, ವಾಸ್. ಆ ಬೈಸಿಕಲ್ ವಾಸ್ ಬೀಯಿಂಗ್ ಅಲ್ವಾ. ರಿಪೇರಿಂಗ್, ಇದು ಥರ್ಡ್ ರೂಪ ಏನಾಗುತ್ತೆ ರಿಪೇರ್ದು, ರಿಪೇರ್ಡ್ ಬೈ ಯಾರಿಂದ, ಇಲ್ಲಿದೆ ನೋಡಿ ಸಬ್ಜೆಕ್ಟ್. ಇದನ್ನ ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಮಾಡೋಣ. ದ್ಯಾಮ್ ಅಲ್ವಾ, ಇದು ಕಂಪ್ಲೀಟೆಡ್. ನೆಕ್ಸ್ಟ್ ವಿ ವರ್ ರೀಡಿಂಗ್ ಬುಕ್ಸ್ ಅಂತ ಹೇಳಿದೆ. ಇದನ್ನ ನಾವು ಆಬ್ಜೆಕ್ಟ್ ಬುಕ್ಸ್ ಇದೆಲ್ಲ ಅದನ್ನ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ.
ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ತಗೋಣ. ಬುಕ್ಸ್ ವರ್, ಇದು ಪ್ಲೂರಲ್ ಇದೆ ಹಾಗಾಗಿ ವರ್ ಅನ್ನ ತಗೊಳ್ತಾ ಇದೀನಿ. ವರ್ ಬೀಯಿಂಗ್, ಇಲ್ಲಿ ರೀಡ್ ಇದೆ ಅಲ್ಲ, ಇದು ಥರ್ಡ್ ರೂಪ ಏನಾಗುತ್ತೆ, ರೀಡೇ ಆಗುತ್ತೆ. ಹಾಗಾಗಿ ಬೀಯಿಂಗ್ ರೀಡ್ ಬೈ, ಯಾರಿಂದ, ವಿ ಚೇಂಜಸ್ ಟು ಆಬ್ಜೆಕ್ಟಿವ್ ಪ್ರೊನೌನ್ ಏನಾಗುತ್ತೆ, ಅಸ್. Books were being read by us. Next ನೋಡಿ, you were arranging a party ಅಂತ ಹೇಳಿದೆ. So as it is, party is an object ಅಲ್ವಾ, ತಗೊಳ್ಳೋಣ ಇವಾಗ. ಆ ಪಾರ್ಟಿ ಇದು ಸಿಂಗ್ಯುಲರ್ ಇದೆ ಹಾಗಾಗಿ ವಾಸ್ ಅನ್ನ ಯೂಸ್ ಮಾಡಬೇಕು. ವಾಸ್ ಬೀಯಿಂಗ್ ಅರೇಂಜ್ಡ್, ಥರ್ಡ್ ರೂಪ ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಅರೇಂಜ್ಡ್ ಅಲ್ವಾ, ಅರೇಂಜ್ಡ್ ಬೈ, ಯಾರಿಂದ, ಯು ಚೇಂಜಸ್ ಟು ಯು, ಆಬ್ಜೆಕ್ಟಿವ್ ನಲ್ಲೂ ಕೂಡ ಯುನೇ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ಇಲ್ಲಿ ಮೈ ಚಿಲ್ಡ್ರನ್ ವರ್ ವಿಯರಿಂಗ್ ಡ್ರೆಸ್ಸಸ್ ಅಂತ ಹೇಳಿದೆ. ಫಸ್ಟ್ ಇಲ್ಲಿ ಡ್ರೆಸ್ಸಸ್ ಅನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತಗೊಳ್ಳೋಣ. ಡ್ರೆಸ್ಸಸ್ ಇಲ್ಲಿ ಏನಿದೆ, ಪ್ಲೂರಲ್ ನೌನ್ ಇದೆ ಹಾಗಾಗಿ ವರ್ ಅನ್ನ ಯೂಸ್ ಮಾಡಬೇಕು. ವರ್ ಬೀಯಿಂಗ್, ಇಲ್ಲಿ ನೋಡ್ರಿ, ವಿಯರ್ ಓನ್ ಆಗುತ್ತೆ, ಥರ್ಡ್ ರೂಪ ಏನಾಗುತ್ತೆ ಹಾಗಾದ್ರೆ, ವೋರ್. ಬೈ ಮೈ ಚಿಲ್ಡ್ರನ್, ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಡ್ರೆಸ್ಸಸ್ ವರ್ ಬೀಯಿಂಗ್ ಓನ್ ಬೈ ಮೈ ಚಿಲ್ಡ್ರನ್. ಹಾಗೇನೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಈಗ. ಫ್ರೆಂಡ್ಸ್, ಇವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಐ ಹ್ಯಾಡ್ ಡನ್ ಮೈ ಎಕ್ಸಸೈಸಸ್. ಇಲ್ಲಿ ಕೂಡ ನಾವು ಏನ್ ಮಾಡಬೇಕು ಅಂದ್ರೆ ಡಿವೈಡಿಂಗ್ ಮಾಡ್ಕೋಬೇಕು. ಇಲ್ಲಿ ಐ ಇಸ್ ದ ಸಬ್ಜೆಕ್ಟ್, ಹ್ಯಾಡ್ ಪಾಸ್ಟ್ ಟೆನ್ಸ್ ಫಾರ್ಮ್ ಇದೆ, ಹ್ಯಾಡ್ ಡನ್ ಇಟ್ ಈಸ್ ಎ ವರ್ಬ್. ದೆನ್ ಏನಿದೆ ಇಲ್ಲಿ, ಮೈ ಎಕ್ಸಸೈಸಸ್ ಇಸ್ ಅ ಆಬ್ಜೆಕ್ಟ್. ಇದನ್ನ ನಾವು ಏನ್ ಮಾಡೋಣ, ಮೈ ಎಕ್ಸಸೈಸಸ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, ಮೈ ಎಕ್ಸಸೈಸಸ್ ಇಲ್ಲಿ ನೋಡಿ, ಇದು ಪ್ಲೂರಲ್ ಇರ್ಲಿ ಅಥವಾ ಸಿಂಗ್ಯುಲರ್ ಇರ್ಲಿ, ನಾವು ಕಾಮನ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ನಾವು ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ, ಪಾಸ್ಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಹ್ಯಾಡ್ ಓನ್ಲಿ, ವಿ ಕ್ಯಾನ್ ಯೂಸ್ ಓನ್ಲಿ ಹ್ಯಾಡ್. ಆಲ್ರೆಡಿ ಇಲ್ಲಿ ವರ್ಬ್ ಏನಾಗಿದೆ, ಥರ್ಡ್ ಫಾರ್ಮ್ ನಲ್ಲಿ ಇದೆ, ಇದನ್ನ ಯಾವುದೇ ರೂಪಕ್ಕೆ ಮತ್ತೆ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹ್ಯಾಡ್ ಡನ್. ಫ್ರೆಂಡ್ಸ್, ಇಲ್ಲ ನೋಡ್ರಿ, ನಾವ್ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕಂಟಿನ್ಯೂಸ್ ನಲ್ಲಿ ಬೀಯಿಂಗ್ ಅನ್ನ ಯೂಸ್ ಮಾಡ್ತೇವೆ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಪರ್ಫೆಕ್ಟ್ ನಲ್ಲಿ ಹ್ಯಾಡ್ ಬೀನ್ ಅನ್ನ ತಗೋಬೇಕು. ಹ್ಯಾಡ್ ಬೀನ್ ಡನ್ ಬೈ ಮೀ ಆಗುತ್ತೆ. ಹ್ಯಾಡ್ ಬೀನ್ ಡನ್, ಆಸ್ ಇಟ್ ಈಸ್ ವರ್ಬ್ ಏನಿದೆ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಡನ್ ಆಲ್ರೆಡಿ ಥರ್ಡ್ ರೂಪದಲ್ಲಿದೆ ಹಾಗಾಗಿ ಆಸ್ ಇಟ್ ಈಸ್ ಅದನ್ನ ಇಟ್ಬಿಟ್ರೆ ಮುಗಿದೋಯ್ತು. ಡನ್ ಬೈ ಪ್ರಿಪೋಷನ್, ಇಲ್ಲಿ ಸಬ್ಜೆಕ್ಟ್ ಏನಿದೆ, ಐ ಇದೆ, ಇದನ್ನ ಆಬ್ಜೆಕ್ಟ್ ಕನ್ವರ್ಟ್ ಮಾಡಿದಾಗ ಬೈ ಮೀ ಅಲ್ವಾ. ಇಲ್ಲಿ ನೋಡಿ ಏನಾಯ್ತು ಹಾಗಾದ್ರೆ, ಮೈ ಎಕ್ಸಸೈಸಸ್ ಹ್ಯಾಡ್ ಬೀನ್ ಡನ್ ಬೈ ಮೀ. ದೆನ್ ವಿ ಹ್ಯಾವ್ ಟು ಸೇ ಅನದರ್ ಒನ್. ಓಕೆ, ಶಿ ಹ್ಯಾಡ್ ಬ್ರೋಕನ್ ಹರ್ ಪ್ರಾಮಿಸ್. ಇಲ್ಲಿ ಕೂಡ ನಾವು ಡಿವೈಡಿಂಗ್ ಮಾಡ್ಕೋಬೇಕಾಗುತ್ತೆ. ಶಿ ಇಸ್ ದ ಸಬ್ಜೆಕ್ಟ್ ಅಂಡ್ ಆಸ್ ವೆಲ್ as had broken is the verb and object place ನಲ್ಲಿ ಏನಿದೆ, her promise. ಅದನ್ನ ಸಬ್ಜೆಕ್ಟ್ ಗೆ ಕನ್ವರ್ಟ್ ಮಾಡೋಣ. her promise ಇಲ್ಲಿ ಮತ್ತೆ was were ತಗೊಂಡಿ, ಇಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ, ಆಲ್ರೆಡಿ ಹ್ಯಾಡ್ ಇದೆ ಇಲ್ಲಿ. ಸೊ ಅದು ಏನೇ ಇರಲಿ, ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ, ಪರ್ಫೆಕ್ಟ್ ನಲ್ಲಿ ಹ್ಯಾಡ್, ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಡ್ ಕಂಪಲ್ಸರಿ ಹಚ್ಚಬೇಕು. ದೆನ್ ಹ್ಯಾಸ್ ಇಟ್ ಈಸ್ ಬೀನ್, ಹ್ಯಾಡ್ ಬೀನ್ ಬ್ರೋಕನ್, ವರ್ಬ್ ಆಲ್ರೆಡಿ ಥರ್ಡ್ ರೂಪದಲ್ಲಿ ಇದೆ, ಬ್ರೋಕನ್ ಬೈ ಶಿ ಇದೆಲ್ಲ, ಇದು ಕನ್ವರ್ಟ್ ಮಾಡಿದಾಗ ಆಬ್ಜೆಕ್ಟ್ ಪ್ಲೇಸ್ ನ ಪ್ರೊನೌನ್ ಏನಾಗುತ್ತೆ, ಹರ್ ಆಗುತ್ತೆ. ದೆನ್ ಅನದರ್ ಒನ್ ಎಕ್ಸಾಂಪಲ್ ನೋಡ್ರಿ, ಯು ಹ್ಯಾಡ್ ಲಾಸ್ಟ್ ಯುವರ್ ಕಾನ್ಫಿಡೆನ್ಸ್ ಅಂತ ಇದೆ ಅಲ್ವಾ. ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ನಾವು ಫಸ್ಟ್ ರೆಕಗ್ನೈಸ್ ಮಾಡಿಬಿಡ್ಬೇಕು. ಯುವರ್ ಕಾನ್ಫಿಡೆನ್ಸ್ ಇಸ್ ಅ ಆಬ್ಜೆಕ್ಟ್ ಪ್ಲೇಸ್ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಅದನ್ನ ಸಬ್ಜೆಕ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಯುವರ್ ಕಾನ್ಫಿಡೆನ್ಸ್ ಹ್ಯಾಡ್ ಬೀನ್ ಲಾಸ್ಟ್, ಆಲ್ರೆಡಿ ಥರ್ಡ್ ರೂಪದಲ್ಲಿದೆ, ಲಾಸ್ಟ್ ಬೈ ಯು ಅಲ್ವಾ. ನೆಕ್ಸ್ಟ್, ಈ ಹ್ಯಾಡ್ ಮೇಡ್ ಅ ಡಿಸಿಷನ್ ಅಂತ ಇದೆ. ಅ ಡಿಸಿಷನ್ ಇಸ್ ಅನ್ ಆಬ್ಜೆಕ್ಟಿವ್. ಆ ಡಿಸಿಷನ್ ಹ್ಯಾಡ್
been made, ಯಾಕೆ ಥರ್ಡ್ ರೂಪದಲ್ಲಿದೆ, ಮೇಕ್ ಮೇಡ್ ಮೇಡ್ ಅಲ್ವಾ, ಮೇಡ್ ಬೈ ಯಾರಿಂದ, ಹಿ, ಸಬ್ಜೆಕ್ಟ್ ಹಿ ಇದೆ, ಇದು ಆಬ್ಜೆಕ್ಟ್ ಪ್ಲೇಸ್ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಹೇಮ್, ಮೇಡ್ ಬೈ ಹೇಮ್. Then another one example. Next move to another example, friends. Okay, you see here they had published an article ide alva, they is a subject first, had and published is a verb, and then an article is object alva. We have to convert object into subject, that is an article is subject, an article as well as had been ಏನಿದೆ ಇಲ್ಲಿ ಪಬ್ಲಿಷ್ಡ್, ಆಲ್ರೆಡಿ ವರ್ಬ್ ಏನಿದೆ ಥರ್ಡ್ ರೂಪದಲ್ಲಿದೆ, ಪಬ್ಲಿಷ್ಡ್ ಬೈ ಹೂ, them, ಬೈ them. ಓಕೆ, ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ನೋಡೋಣ. he had written a novel ಅಲ್ವಾ. ಸೊ ಇಲ್ಲಿ ಆ ನಾವೆಲ್ ಈಸಿಯಾಗಿ ಕಂಡಿಡ್ಕೋಬಹುದು, ಇದು ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಆ ನಾವೆಲ್ ಹ್ಯಾಡ್ ರಿಟರ್ನ್ ಇಲ್ಲಿ ನೋಡಿ ಫ್ರೆಂಡ್ಸ್, ಆ ನಾವೆಲ್ ನಾನು ಆಬ್ಜೆಕ್ಟ್ ಪ್ಲೇಸ್ ಅನ್ನು ಇದ್ದಿದ್ದೀನಿ, ಸಬ್ಜೆಕ್ಟಿಗೆ ಕನ್ವರ್ಟ್ ಮಾಡಿದ್ದೀನಿ. ಆ ನಾವೆಲ್ ಹ್ಯಾಸ್ ಇಟ್ ಈಸ್ ಆ್ಯಡ್ ಅನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಬೀನ್ ಏನಿದೆ, ರಿಟರ್ನ್, ವರ್ಬ್ ಏನಿದೆ ರಿಟರ್ನ್ ಬೈ ಹಿಮ್ ಅಲ್ವಾ, ಕನ್ವರ್ಟ್ ಆಯಿತು ಪ್ಯಾಸಿವ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ವಿ ಹ್ಯಾಡ್ ಸೆಲೆಬ್ರೇಟೆಡ್ ಹಿಸ್ ಬರ್ತ್ಡೇ ಅಂತ ಇದೆ ಅಲ್ವಾ. ನೋಡಿ ನೆಕ್ಸ್ಟ್ ಹಿಸ್ ಬರ್ತ್ಡೇ ಹಾ, ಇಲ್ಲೇನು ತಗೋಬೇಕು ಹಾಗಾದ್ರೆ, ಎಸ್ ಡೈರೆಕ್ಟ್ ಆಗಿ ಹ್ಯಾಡ್ ತಗೋಣ. ಹ್ಯಾಡ್ ಬೀನ್ ಮಾತ್ರ ಬಿಡೋ ಹಾಗಿಲ್ಲ, ಬೀನ್ ಸೆಲೆಬ್ರೇಟೆಡ್, ಆಲ್ರೆಡಿ ಅದು ವರ್ಬ್ ಏನಿದೆ ಥರ್ಡ್ ರೂಪದಲ್ಲಿ ಇದೆ, ಸೆಲೆಬ್ರೇಟೆಡ್ ಬೈ ಯಾರು, ವಿ ಇದೆಲ್ಲ, ವಿ ಕನ್ವರ್ಸ್ ಟು ಅಸ್, ಬೈ ಅಸ್. His birthday had been celebrated by us. Then another one example. Suma had taken her chance. First you see here, her chance is an objective place. So we have to convert this object into subject place. Her chance had been, ಇಲ್ಲೇನಿದೆ taken, already it is in third form, taken by Suma. Okay, up to now friends, ಇಲ್ಲಿವರೆಗೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಯಸ್ ಹಾಗೇನೆ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಅನ್ನು ಮಾಡೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸ್ಪೆಷಲೈಸ್ಡ್ ಮೀನ್ಸ್ ಇವಾಗ ಮಾಡಲ್ಸ್ ಇದ್ದಾಗ ಹೇಗೆ, ಫ್ಯೂಚರ್ ಟೆನ್ಸ್ನಲ್ಲಿ ಇದ್ದಾಗ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ನೋಡ್ತಾ ಇರಿ, ಹಾಗೆಯೇ ನಮ್ಮ ಚಾನಲನ್ನು ಪ್ರೋತ್ಸಾಹ ಕೊಡಿ.